ನಮಸ್ಕಾರ. ನಾನು ಕಲಬುರಗಿ ಜಿಲ್ಲೆಯಿಂದ ಶ್ರೀಕೃಷ್ಣ ಕುಶಾಲ್ಕರ್ ಅಂತ. ಈ ಸಿನಿಮಾದಲ್ಲಿ ನಾನು ಒಂದು ಸಣ್ಣ ಪಾತ್ರವನ್ನು ವಹಿಸ್ಕೊಂಡಿದ್ದೀನಿ, ಪಾಟೀಲ್ ಪಾತ್ರ ಅಂತ. ಟ್ವಿಸ್ಟ್ ಏನಿದೆ ಅಂದರೆ, ಮನುಷ್ಯನಿಗೆ ದುಡ್ಡು ನೋಡಿದ್ರೆ ಯಾವ ರೀತಿ ರಿಯಾಕ್ಷನ್ ಆಗುತ್ತೆ ಅನ್ನೋದು ನಮ್ಮದೊಂದು ಪಾತ್ರ ಸರ್. ಅದು ಲೋಕೇಶ್ ಅವೇರಳ್ಳಿ ಅಂತ ಚಿತ್ರ ನಿರ್ದೇಶಕರು ನಾಗೇಂದ್ರ ಅವರು ನಮ್ಮ ಆತ್ಮೀಯ ಸ್ನೇಹಿತರು. ಈ ಸಿನಿಮಾ ಚಿತ್ರಕಥೆ ತುಂಬ ಚೆನ್ನಾಗಿದೆ ಅಂಥೇಳಿ ಚಿತ್ರೀಕರಣ ಮಾಡೋಣ ಅಂತ ಹೇಳಿದಾಗ ಎಸ್ ಉಮೇಶ್ ಅವರು ಕೈ ಜೋಡಿಸಿದಾಗ ಈ ಕಥೆಯನ್ನು ನಿರ್ಮಿಸಿ ರಚಿಸಿದ್ದಾರೆ ನಮ್ಮ ನಾಗೇಂದ್ರ ಅವರು. ಮತ್ತು ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಈ ಸಿನಿಮಾಗೆ ತುಂಬ ಹೆಲ್ಪ್ಫುಲ್ಲಾಗಿ ಬೆನ್ನೆಲುಬಾಗಿ ನಿಂತವರು ನಮ್ಮ ಪ್ರಶಾಂತ್ ನಾಯಕ್ ಅಂತ. ಈ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ. ಈಗ ನೋಡಿದಾಗ ಪ್ರತಿಯೊಬ್ಬರು ಈ ಸಿನಿಮಾನ ಥಿಯೇಟರಲ್ಲೇ ನೋಡಬೇಕು ಅಂತೇಳಿ ನಾನು ಕೋರಿಕೊಳ್ಳುತ್ತೇನೆ. ಜೈ ಕರ್ನಾಟಕ. ನಮಸ್ಕಾರ, ನನ್ನ ಹೆಸರು ಸಲ್ಗರ್ ವಿನೋದ್ ಅಂತ. ನಮ್ಮದು ಸೋಲಾಪುರ ಡಿಸ್ಟಿಕ್ ಬರುತ್ತೆ, ಮಹಾರಾಷ್ಟ್ರ. ಡೆಡ್ಲಿ ಲವರ್ಸ್ ಮೂವಿ ನಾಗೇಂದ್ರ ಸರ್ ಅವರು ತುಂಬ ಪ್ರೀತಿಯಿಂದ ಮಾಡಿದ್ದಾರೆ. ಎಲ್ಲರೂ ಬಂದು ಪಿಕ್ಚರ್ನ ನೋಡಿ ಹೊಸ ಕಲಾವಿದರನ್ನ ಹರಿಸಿ ಸಪೋರ್ಟ್ ಮಾಡಬೇಕು ಸರ್. ನಾನು ರಿಲೀಸ್ ಆಗಿದ್ದು ಮೇನ್ ಲೀಡಾಗಿ ಮಾಡಿದ್ದು ಫಸ್ಟು. ಇವಾಗ ಡಾಲಿ ಧನಂಜಯ ಸರ್ ಜೊತೆಲಿ ಹಲಗಲಿ ಬೇಡ್ ನಾಯಕರ ಇದರಲ್ಲಿ ಒನ್ ಆಫ್ ದಿ ಲೀಡ್ ಅದರಲ್ಲಿ ಮಾಡ್ತಾಯಿದ್ದೀನಿ. ಅದಾದಮೇಲೆ ಸಣ್ಣ ಪುಟ್ಟದ್ದು ಒಂದು 4-5 ಸಿನಿಮಾ ಮಾಡಿದ್ದೀನಿ, ಚಿಕ್ಕ ಕ್ಯಾರೆಕ್ಟರ್ಸು. ಮತ್ತು ಇನ್ನೊಂದು ಮೇನ್ ವಿಲನಾಗಿ ಹೊಸಬದ್ದು ಇನ್ನೊಂದು ಸಿನಿಮಾಗೆ ಮಾಡ್ತಾಯಿದ್ದೀನಿ ಸರ್. ಸರ್ ಚೆನ್ನಾಗಿದೆ ಸರ್. ನಾನು ಆ್ಯಕ್ಚುಲಿ ಸಿನಿಮಾ ಮಾಡಬೇಕಾದ್ರೆ ನಾನು ಮೇನ್ ವಿಲನ್ ಅಂತ ಬಂದಿರಲಿಲ್ಲ. ಒಂದಿಂದು ಶೂಟ್ಗೆ ಬಂದಿದ್ದೆ ವಿಲನ್ ತಮ್ಮನ ಕ್ಯಾರೆಕ್ಟ್ರು. ನಾಗೇಂದ್ರ ಸರ್ ಅವರು ಇಲ್ಲ ಇದು ನೀವು ಬೇಡ ಅಂತ ಹೇಳಿ ಆಮೇಲೆ ಮೇನ್ ವಿಲನ್ ಆಗಿ ಮಾಡಿಸಿದ್ದೆ ಸರ್. ಈಗ ಈ ಸಿನಿಮಾ ನೋಡಿದವರು ಏನಂತ ಇದ್ದಾರೆ, ನಿಮಗೆ ಏನು ಹೇಳ್ತಾ ಇದ್ದಾರೆ ಸರ್? ಚೆನ್ನಾಗಿದೆ ಸರ್ ಸಿನಿಮಾ. ಎಲ್ಲರೂ ಬಂದು ಸಿನಿಮಾ ನೋಡಿ ಹೊಸ ಕಲಾವಿದರು ಏನಾದರೂ ತಪ್ಪಾಗಿದ್ರೂ ಆಗಿರ್ಬೋದು, ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ಅದನ್ನೆಲ್ಲ ಮರೆತು ಸಿನಿಮಾ ನೋಡಿ ಹೊಸ ಕಲಾವಿದರನ್ನ ಬೆಳೆಸ್ಬೇಕು ಅಂತ ಕರ್ನಾಟಕ ಜನತೆಯಲ್ಲಿ ನಮಸ್ತೆ ಎಲ್ಲರಿಗೂ. ಇವತ್ತು ನಮ್ಮ ಸಿನಿಮಾ ಡೆಡ್ಲಿ ಲವರ್ಸ್ ರಿಲೀಸ್ ಆಗಿದೆ. ರಾಜ್ಯಾದ್ಯಂತ ಗ್ರ್ಯಾಂಡ್ ರಿಲೀಸ್ ಆಗಿದೆ. ಎಲ್ಲ ಕನ್ನಡಿಗರು ಚಿತ್ರಮಂದಿರಗಳಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಕನ್ನಡ ಸಿನಿಮಾನ ಗೆಲ್ಲಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ. ನಾನು ಈ ಸಿನಿಮಾದಲ್ಲಿ ACP ರೋಲ್ ಮಾಡಿದ್ದೀನಿ. ನಾಗೇಂದ್ರ ಸರ್ ಅವರ ನಿರ್ದೇಶನ ಹಾಗೂ ನಿರ್ಮಾಣದ ಈ ಸಿನಿಮಾ ಬಹಳ ಚೆನ್ನಾಗಿ ಮೂಡ್ ಬಂದಿದೆ. ಇವತ್ತು ಹೌಸ್ಫುಲ್ ಕ್ರೌಡ್ ನೋಡಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು. ತುಂಬ ಜನ ಬೈಟ್ಸ್ ಕೂಡ ಕೊಟ್ಟಿದ್ದಾರೆ. ನನಗೆ ಈ ಅವಕಾಶ ಕೊಟ್ಟ ನಾಗೇಂದ್ರ ಸರ್ಗೆ ಹಾಗೆ ಉಮೇಶ್ ಸರ್ಗೆ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಉಮೇಶ್ ಸರ್ ಇವತ್ತು ನಮ್ಮ ಜೊತೆ ಇಲ್ಲ, ಆದರೂ ನಾನು ಈ ಸಂದರ್ಭದಲ್ಲಿ ಅವ್ರನ್ನ ನೆನಪಿಸ್ಕೊಳ್ಳೇಬೇಕು. ಏಕೆಂದರೆ ಮೊದಲು ನನ್ನ ಸಂದರ್ಶನ ಮಾಡಿ ಈ ಸಿನಿಮಾಗೆ ಆಯ್ಕೆ ಮಾಡಿದ್ದು ಅವರೇನೆ. ಸೊ ಹಾಗಾಗಿ ನಾನು ಅವ್ರನ್ನ ನೆನೆಸ್ಕೊತಾ ಇದ್ದೀನಿ, ಹಾಗೆ ಧನ್ಯವಾದಗಳನ್ನ ಹೇಳ್ತೀನಿ. ಮತ್ತು ಎಲ್ಲರೂ ಅಭಿನಯ ಚೆನ್ನಾಗಿ ಅಮೋಘವಾಗಿ ಮೂಡಿ ಬಂದಿದೆ. ನನ್ನ ಆ್ಯಕ್ಟಿಂಗ್ ಕೂಡ ನೀವು ನೋಡಿದ್ರಿ ಅನಿಸುತ್ತೆ. ಸೊ ಏನಾದರೂ ಇದ್ದರೆ ಕೇಳ್ಬೋದು. ಪೊಲೀಸ್ ಕ್ಯಾರೆಕ್ಟರ್ ಅನ್ನೋದು ಒಂದು ಈಸಿ ಅಲ್ಲ, ಅದಕ್ಕಂತ ಒಂದು ಪ್ರಾಕ್ಟೀಸ್ ಇರುತ್ತೆ. ನಿಮ್ಗೆ ಹೇಗಿರ್ತದೆ? ನಾನು ಚಿಕ್ಕ ವಯಸ್ಸಿಂದ ಮಾಲಾಶ್ರೀ ಮೇಡಮ್ ಅವರ ಸಿನಿಮಾಗಳನ್ನ ನೋಡ್ತಾ ಬೆಳೆದಿದ್ದು. ಹಾಗಾಗಿ ಅವ್ರನ್ನೇ ನನಗೆ ಇನ್ಸ್ಪಿರೇಷನು. ನನಗೆ ಈ ರೋಲ್ ಮಾಡಬೇಕಂತ ತುಂಬ ದಿನದಿಂದ ಕನಸಿತ್ತು. ಈ ಸಿನಿಮಾ ಮೂಲಕ ಆ ಕನಸು ನನಸಾಯಿತು. ನನಗೆ ರೋಲ್ ಮಾಡಲ್ ಅವರೇ, ಮಾಲಾಶ್ರೀ ಮೇಡಮ್. ಸ್ಟಾರ್ಟ್ ಮಾಡ್ಬೋದಾ? ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ನನ್ನ ಹೆಸರು HN ನರಸಿಂಹಮೂರ್ತಿ ಅಂತ, ಸಿನಿಮಾಟೋಗ್ರಾಫರ್. ತಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಲುಮ್ಯಾಕ್ಸ್ ST ಎನ್ನುವಂಥ ಒಂದು ನಾರ್ಮಲ್ ಕ್ಯಾಮ್ರಾದಲ್ಲಿ ಚಿತ್ರೀಕರಣ ಮಾಡಿದ್ದೀನಿ. ಸೊ ಇದರ ತಾವು ಕೂಡ ನೋಡಿರ್ತೀರ. ನನ್ನ ಒಂದು ಮೊದಲನೇ ಪ್ರಯತ್ನ. ನನಗೆ ನಾಗೇಂದ್ರ ಅವರು ಒಂದು ಒಳ್ಳೆಯ ಅವಕಾಶ ಕೊಟ್ಟಿದ್ದಾರೆ. ಸೊ ಆ ಒಂದು ಕ್ಯಾಮ್ರಾದಲ್ಲಿ, ಲುಮ್ಯಾಕ್ಸ್ ಅನ್ನುವಂಥ ಕ್ಯಾಮ್ರಾದಲ್ಲಿ ನನ್ನ ಕಡೆಯಿಂದ ಎಷ್ಟು ನಾನು ನ್ಯಾಯ ದೊರಕಿಸ್ಬೋದು ಅಷ್ಟನ್ನು ನಾನು ದೊರಕಿಸಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ, ಭಾಳ ಸ್ಪೀಡ್ ಇದೆ. ಎಲ್ಲೂ ಕೂಡ ಬೋರ್ ಹೊಡೆಯಲ್ಲ. ಒಂದು ಸಾರಿ ಸ್ಟಾರ್ಟ್ ಆದರೆ ಮುಂದೇನಾಗುತ್ತೆ ಅಂತ ಒಂದು ಕ್ಯೂರಿಯಾಸಿಟಿನಲ್ಲೇ ಟ್ರಾವೆಲ್ ಆಗುತ್ತೆ ಕತೆ. ಬಹಳ ಚೆನ್ನಾಗಿದೆ. ಎಲ್ಲರೂ ಹೊಸ ಕಲಾವಿದರುಗಳು ಮಾಡಿರುವಂತಹ ಒಂದು ಸಿನಿಮಾ. ದಯವಿಟ್ಟು ಸಿನಿಮಾನ ಗೆಲ್ಲಿಸಿ ಆಶೀರ್ವಾದ ಮಾಡಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ. ಸಿನಿಮಾದಲ್ಲಿ ಯಾವ್ಯಾವ ಕ್ಯಾಮ್ರಾ ಯೂಸ್ ಮಾಡಿದ್ದೀವಿ? ಎಷ್ಟು ಕ್ಯಾಮ್ರಾ? ಒಂದೇನಾ? ಸಿನಿಮಾ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ಒಂದೇ ಕ್ಯಾಮ್ರಾ, ಒಂದೇ ಲೆನ್ಸ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಡೆಡ್ಲಿ ಲವರ್ಸ್ ಸಿನಿಮಾ ನೋಡಿದ್ವಿ. ಅದರಲ್ಲಿ ನಾಯಕ ನಟಿಯ ತಂದೆಯ ಪಾತ್ರವನ್ನು ಮಾಡಿದ್ದೀನಿ.
ಬೆಳೆದ ಮಗಳಿದ್ರೂ ಕೂಡ ಹೆಣ್ಣಿನ ಹಿಂದೆ ಹೋಗುವಂಥ ತಂದೆಯ ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಆಕೆಯ ಪ್ರಿಯಕರನ ಜೊತೆ ಸೇರಿ ಹೆತ್ತ ತಂದೆಯನ್ನೇ ಕೊಲೆ ಮಾಡುವಂಥ ಒಂದು ನಾಯಕಿ ಆಗ್ತಾಳೆ. ಹಣಕ್ಕಾಗಿ ಹೇಗೆ ಅವಳು ಮನಪರಿವರ್ತನೆ ಆಗ್ತಾಳೆ. ಹೆಣ್ಣು ಅಬಲೆಯಲ್ಲ ಸಬಲೆ, ಏನನ್ನಾದರೂ ಸಾಧನೆ ಮಾಡ್ಬೋದು ಅನ್ನೋದನ್ನು ಈ ಚಿತ್ರದ ಮೂಲಕ ತೋರಿಸಿದ್ದಾರೆ. ಆದರೆ ನೆಗೆಟಿವ್ ಆಗಿ ತೋರಿಸಿದ್ದಾರೆ. ಆದರೂ ಕೂಡ ಹೆಣ್ಣು ಏನನ್ನಾದರೂ ಬಯಸಿದರೆ ಆಕೆ ನೆಗೆಟಿವ್ ಆಗಿ ಕೂಡ ಮಾಡ್ಬೋದು ಅನ್ನೋದನ್ನು ಚೆನ್ನಾಗಿ ಬಿಂಬಿಸಿದ್ದಾರೆ. ಈ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ. ನಿಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಇರಲಿ. ಧನ್ಯವಾದಗಳು. ಖುಷಿ ಆಗ್ತಿತ್ತು. ಈಗ ನಾವು ಒಂದು ಕೆಲಸ ಮಾಡಿ ಅದನ್ನು ಪ್ರೆಸೆಂಟ್ ಮಾಡಿದಾಗ ಅವರು ಹೇಗೆ ರೆಸ್ಪಾಂಡ್ ಮಾಡ್ತಾರೆ ಅನ್ನೋದು ತುಂಬ ಮುಖ್ಯ ಆಗಿರುತ್ತೆ. ಸೊ ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಬೇಕಾದ್ರೆ ತುಂಬ ಖುಷಿ ಆಗ್ತದೆ. ಇಂಥ ಒಂದು ಸಿನಿಮಾನ ಮಿಸ್ ಮಾಡ್ಕೊಬೇಡಿ ಆ್ಯಂಡ್ ಹೊಸ ಟ್ಯಾಲೆಂಟ್ಸ್ನ ಸಪೋರ್ಟ್ ಮಾಡಿ, ನಮ್ಮ ಕನ್ನಡ ಸಿನಿಮಾನ ಸಪೋರ್ಟ್ ಮಾಡಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ಸಲ್ಲೇ ಮೂವಿ ನೋಡಿ ಅಂತ ಕೇಳ್ಕೊತೀವಿ. ನಿಮ್ಮ ಸಿನಿಮಾದಲ್ಲಿ ಏನು ಕಂಟೆಂಟ್ ಇದೆ? ನನ್ನ ಸಿನಿಮಾದಲ್ಲಿ ಕಂಟೆಂಟ್ ಅಂದರೆ ದುಡ್ಡಿನ ಹಿಂದೆ ಹೋದರೆ ಈ ಥರ ಅಂತ್ಯ ಅನ್ನೋದು ತೋರಿಸ್ತಾರೆ. ದುಡ್ಡೇ ಲೈಫ್ ಅಲ್ಲ. ಸೊ ಮನಿ ಮೈಂಡೆಡಾಗಿ ಇರಬೇಡಿ, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಿ ಲೈಫಲ್ಲಿ ಅನ್ನೋದನ್ನ ಒಂದು ಮೆಸೇಜ್ ಕೊಟ್ಟಿದ್ದೀವಿ. ಆ್ಯಂಡ್ ವಯಸ್ಸಿಗೆ ಬಂದಿರೋ ಮಕ್ಕಳನ್ನ ಈ ಥರ ನಡುದಾರಿಲಿ ಬಿಟ್ಟರೆ ಯಾವ್ಯಾವ ಆ್ಯಂಗಲಲ್ಲಿ ಹೋಗ್ಬೋದು ಅವರು, ಅಂದರೆ ಯಾವ ಥರ ದಾರಿ ಹುಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಟ್ಟಿದ್ದೀವಿ. ಡೆಲ್ಲಿ ಲವರ್ಸ್ ಅನ್ನೋ ಸಿನಿಮಾದಲ್ಲಿ ಹೀರೋ ಆಗಿ ಮಾಡಿದ್ದೀನಿ. ಇವತ್ತು ಶೋ ಆಯಿತು. ರೆಸ್ಪಾನ್ಸ್ ನೋಡಿ ತುಂಬ ಖುಷಿ ಆಯಿತು. ಪ್ರತಿಯೊಂದು ಡೈಲಾಗ್ಸಿಗೂ ಕೂಡ ಸ್ಟರ್ಚ್ ಆಡ್ತಿರೋದು ನೋಡಿ ಏನೋ ಒಂಥರ ಫಸ್ಟ್ ಟೈಮ್ ಮಾಡಿರ್ತೀವಲ್ಲ, ತುಂಬ ಖುಷಿ ಅನಿಸ್ತು. ಕೇಳಿ, ನೀವು ಹೇಳಿ ಸಿನಿಮಾ ಬಗ್ಗೆ ಹೊಸದಾಗಿ ನೋಡಿದ್ದೀರಾ? ಆಡಿಯನ್ಸ್ ಜೊತೆ ನೋಡಿದ್ದೀರಾ? ಹೌದು, ನಿಮ್ಮ ಫೀಲ್ಸ್? ಆಡಿಯನ್ಸ್ ಜೊತೆ ನೋಡಿದೆ. ಅದು ಪ್ರತಿ ಡೈಲಾಗಿಗೂ ಕಿರ್ಚಿ ಆಡ್ತಿರುವಾಗ ನಾವು ಇವೆಲ್ಲ ಕೇಳಿರಲ್ಲ. ಈಗ ಕೇಳಿದಾಗ ಏನೋ ಒಂಥರ ಖುಷಿ, ಇನ್ನೂ ಚೆನ್ನಾಗಿ ಮಾಡಬೇಕು ಅನ್ನೋ ಹುಮ್ಮಸ್ಸು ತುಂಬ ಜಾಸ್ತಿ ಆಯಿತು ಸರ್. ಆಡಿಯನ್ಸ್ಗೆ ಏನಂತ ಹೇಳ್ತೀರಾ? ನಿಮ್ಮ ಸಿನಿಮಾನ ಯಾಕೆ ನೋಡಬೇಕು ಅಂತ ಹೇಳ್ತೀರಾ? ಸಿನಿಮಾ ಎಂಟರ್ಟೈನ್ಮೆಂಟಿಗೋಸ್ಕರ ಮಾಡಿದ್ದೀವಿ ಸರ್. ನಾವು ತುಂಬ ಅದ್ಭುತವಾಗಿ ಮಾಡಿದ್ದೀವಿ. ಒಂದು ಎಲ್ಲ ಹೊಸಬ್ರು ಸೇರ್ಕೊಂಡು ಚೆನ್ನಾಗಿ ಮಾಡಿದ್ದೀವಿ. ಬಂದು ನೋಡಿ ಹಾರೈಸಿ ಅಷ್ಟೇ. ಈಗ ಡೆಡ್ಲಿ ಲವ್ ಅಂತಂದ್ರೆ ಲವ್ ಬಗ್ಗೆನೇ ಇರುತ್ತಾ ಬೇರೆ ಅಥವಾ ಬೇರೆ ಡೆಡ್ಲಿ ಅಂದರೆ ಡೆಡ್ಲಿಯಾಗಿ ಒಂದು ಸ್ವಲ್ಪ ಲವ್ ಇರುತ್ತೆ. ಲವ್ ಅಂದರೆ ಲವರ್ಸ್ ಇಂದೇನು ತೋರಿಸಲ್ಲ ನಾವು. ಡೆಡ್ಲಿಯಾಗಿ ಒಂದು ಕಳ್ತನ ಮಾಡ್ಕೊಂಡು ಅಂಡರ್ ವರ್ಲ್ಡಿಗೆ ಏನು ಬರ್ತಾರಲ್ಲ, ಅಲ್ಲಿಂದ ಅದೇ ಡೆಡ್ಲಿ ಲವರ್ಸ್ ಅಂದರೆ ಆ ಥರ ತೊಗೊಂಡಿದ್ದೀವಿ. ರೌಡಿಸಮ್ನ ಲವ್ ಮಾಡುವಂಥವ್ರು. ಹಾಂ, ಹೌದು. ರೌಡಿಸಮ್ನ ಲವ್ ಮಾಡೋರಲ್ಲ, ಅದಕ್ಕೆ ಬಂದು ಲವ್ ಮಾಡ್ತಾರೆ. ಇದರಲ್ಲಿ ನಾನು ವಿಲನ್ ಪಾತ್ರ. ನಾನು ಇದರಲ್ಲಿ ವಿಲನ್ ಪಾತ್ರ ಸ್ಟಾರ್ಟ್ ಮಾಡಲ್ಲ. ನನ್ನ ಹೆಸರು ಆಶಾ ಅಂತ. ಇದರಲ್ಲಿ ನಂದು ವಿಲನ್ ಪಾತ್ರ. ಈ ಪಾತ್ರ ಏನಪ್ಪ ಅಂದರೆ ನನಗೆ ತುಂಬ ಇಷ್ಟ ಆಯಿತು. ಏನಕ್ಕೆ ಅಂದರೆ ಈ ಯಾವತ್ತಿದ್ರೂ ಕೆಟ್ಟ ದಾರಿ ಯಾವತ್ತಿದ್ರೂ ಮನುಷ್ಯನಿಗೆ ಒಳ್ಳೆಯದಲ್ಲ, ಅವನ ಜೀವಕ್ಕೆ ಆಪತ್ತು ಅನ್ನೋದು ನಾವು ತೋರಿಸಿದ್ದೀವಿ. ಹಾಗಾಗಿ ಮೇಡಮ್, ಸಿನಿಮಾದಲ್ಲಿ ಎಷ್ಟು ಸಿಗರೇಟ್ ಸೇದಿದ್ದೀರಾ? ಅದು ಸಿನಿಮಾದಲ್ಲಿ ಹೇಳ ಅಥವಾ ಕೆಲವೊಂದ್ಸರಿ ಕೆಟ್ಟಾದಾಗ ಎಸ್ತಿದ್ದೀನಿ, ಅದನ್ನು ಸೇರಿಸಿ ಹೇಳ. ಅದನ್ನೇ ಸೇರಿಸಿ ಹೆಚ್ಚು ಕಮ್ಮಿ ಅಂದರೆ 1 ಪ್ಯಾಕ್ ಮೇಲಾಗಿದೆ. ಆಡ್ಬೇಕಾದ್ರೆ ಸೇರ್ಬೇಕಾದ್ರೆ ಕಡಿಮೆ ಅನಿಸುತ್ತೆ. ಅವಾಗ ಫ್ರೆಂಡ್ ಜೊತೆ ಸುಮ್ಮನೆ ಕ್ಯೂರಿಯಾಸಿಟಿಗೆ ಅಭ್ಯಾಸ ಇರೋದು, ಇವಾಗ ಯೂಸ್ ಆಯಿತು. ಏನು ಹೇಳಿದ ಸಿನಿಮಾ ಜನ ಎಲ್ಲ ಡೈಲಾಗ್ಸ್, ಮಾಸ್ ಡೈಲಾಗ್ಸ್ಗಳನ್ನೆಲ್ಲ ಇಷ್ಟಪಟ್ಟಿದ್ದಾರೆ. ಸ್ಕ್ರೀನ್ ಪ್ಲೇ ಇಷ್ಟಪಟ್ಟಿದ್ದಾರೆ. ಮತ್ತು ಆ್ಯಕ್ಷನ್ಸು, ಓವರಾಲ್ ಆಗಿ ಸೆಂಟಿಮೆಂಟು, ಸಾಂಗ್ಗಳು ಎಲ್ಲ ಇರೋದ್ರಿಂದ ನಂದು ಅಂತ ನಾನು ಹೇಳ್ಕೊಬಾರ್ದು. ಆಡಿಯನ್ಸಿಂದ ನೀವು ತಿಳ್ಕೊಂಡ್ರೆ ಅದು ಹೇಗಿದೆ ಅಂತ ಗೊತ್ತಾಗುತ್ತೆ. ನಾನು ಏನೇ ಹೇಳಿದ್ರು ಅದು ನಾನು ಚೆನ್ನಾಗೇ ಇರ್ತದೆ ಅಂತ ಹೇಳ್ತೀನಿ. ಆಡಿಯನ್ಸ್ನ ಒಂದಷ್ಟು ಜನ ಕೇಳಿ ಅವ್ರ ಅಭಿಪ್ರಾಯನ ತಾವುಗಳು ಜನಕ್ಕೆ ಮುಟ್ಟಿಸ್ಬೇಕು ಅಂತ ಕೇಳ್ಕೊತೀನಿ. ಈಗ ಸರ್, ನೀವು ಸಿನಿಮಾ ಈ ರೀತಿ ಬರಬೇಕು ಅಂತ ಅಂದ್ಕೊಂಡಿದ್ರಿ. ಈಗ ಅದು ಹೊರಗಡೆ ಜನ ಆ ರೀತಿ ಮಾತಾಡ್ತಾ ಇದ್ದಾರಾ? ನೀವು ಅಂದ್ಕೊಂಡಂಗೆ ಮಾತಾಡ್ತಾ ಇದ್ದಾರಾ ಜನ? ಮಾತಾಡ್ತಾರೆ ಸರ್. ಡೈಲಾಗ್ಸ್ಗೆ ಒಂದಷ್ಟು ಜನ ಫ್ಯಾನ್ಸ್ ಇಟ್ಕೊಂಡು ಆ ಡೈಲಾಗ್ಸ್ ಬಗ್ಗೆನೇ ಮಾತಾಡ್ತಿದ್ದಾರೆ. ಡೈಲಾಗ್ಸ್ ಬಗ್ಗೆ ಹೇಳಿ ಸರ್. ನಿಮ್ಮ ಡೈಲಾಗ್ಸು ಇದುವರೆಗೂ ನಾನು ಹೇಳಿದ ನಾನು ಕೇಳಿದ ಮಟ್ಟಿಗೆ ಸುಮಾರು ಜನ ಅವರು ಡೈಲಾಗ್ ರೈಟ್ರುಗಳನ್ನ ನಾನು ಫಾಲೋ ಮಾಡ್ತೀನಿ, ನೋಡಿದ್ದೀನಿ. ನಂದು ಅವತ್ತು ನನ್ನದೇ ಆದ ವಿಶೇಷವಾದ ಶೈಲಿ ಐತೈತಿಲ್ಲ, ಅದನ್ನು ನೋಡ್ಬೋದು ನೀವು. ಇದರಲ್ಲಿ ಯಾವತ್ತೂ ಕೇಳಿಲ್ಲದೆ ಇರುವಂಥ ಡೈಲಾಗ್ಸ್ಗಳು ಇದರಲ್ಲಿದೆ. ಈಗ ಸಿನಿಮಾ ನೋಡಿದ್ರೆ ಅದು ಗೊತ್ತಾಗುತ್ತೆ. ಡೆಡ್ಲಿ ಲವರ್ ಡಿಸ್ಟ್ರಿಬ್ಯೂಟರ್ ನಾನು. ಫಸ್ಟ್ ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀನಿ. ಬಟ್ ಈ ಸಿನಿಮಾದು ಟಾಕು ಮತ್ತು ರಿವ್ಯೂ ಎಲ್ಲ ನೋಡಿ
ಈಗ ಬಂದಂಥ ಮಾಹಿತಿ ಕೆಲವು ಥಿಯೇಟ್ರುಗಳು ಹೆಚ್ಚಿಗೆ ಆಗ್ತಾ ಇದೆ. ಈಗ ಒಂದು 25 30 ಥಿಯೇಟ್ರ್ ಮಾಡಿಸ್ಕೊಂಡಿದ್ವಿ. ಇನ್ನೂ ಹೆಚ್ಚಿನದಾಗಿ ಥಿಯೇಟ್ರುಗಳು ಈಗ ಕಾಲ್ ಬರ್ತಾ ಇದೆ, ಸಿಗ್ತಾ ಇದೆ. ಇನ್ನು ಚಿತ್ರಮಂದಿರನ ಜಾಸ್ತಿ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.